ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಈ ವಿಡಿಯೋ ನೋಡ್ತಾ ಇದ್ರೆ ಎಂಥವ್ರಿಗಾದರೂ ಬಹಳಷ್ಟು ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಒಂದು ಕಡೆ ನಮಗೆ ಏನು ಅನಿಸ್ಬಿಡುತ್ತೆ ಅಂದರೆ ಎಂತಹ ಎತ್ತವರಿಗಾದರೂ ಕೂಡ ಈ ಥರದ ಮಕ್ಕಳು ಬೇಡವೇ ಬೇಡ ಅಂತ. ಒಂದು ಐಫೋನ್ EMI ಕಟ್ಟಲಿಕ್ಕೆ ಆಗದಂಥ ಮಗ ನೋಡಿ, ತಂದೆಗೆ ರಕ್ತ ಹೇರ್ತಕ್ಕಂಥ ಮಕ್ಕಳು. ನೀವು ನಿಮ್ಮ ಪ್ರತಿಷ್ಠೆಗೋಸ್ಕರ ಸಾಮಾಜಿಕವಾದಂಥ ಶೋಕಿ ಮಾಡಲಿಕ್ಕೋಸ್ಕರ ಐಫೋನ್ ಖರೀದಿ ಮಾಡೋದು, ಜೊತೆಗೆ ಅದರ EMI ಕಟ್ಟಲಿಕ್ಕೆ ತಂದೆ ತಾಯಿ ಹೆತ್ತವರಿಗೆ ಕಾಟ ಕೊಡೋದು, ಪೀಡಿಸೋದು, ಜೊತೆಗೆ ಕೊನೆಗೆ ಈ ರೀತಿಯಾಗಿ ನೀನು EMI ಕಟ್ಟಲಿಕ್ಕೆ ಆಗದೇ ಇದ್ದರೆ ನಾನು ಪ್ರಾಣವನ್ನೇ ಕಳೆದುಕೊಳ್ತೀನಿ ಅಂತ ಈಗ ಬೆಟ್ಟದ ತುದಿಗೆ ಹೋಗಿ ನಿಂತು ಬಿಡೋದು. ಕೊನೆಗೆ ಈ ರೀತಿಯ ಕೆಟ್ಟ ನಿರ್ಧಾರಕ್ಕೆ ಬಂದಂಥ ಮಗ ಅವ್ರ ತಂದೆ ತಾಯಿಯನ್ನು ಕೂಡ ಭಾರತ ಲೋಕಕ್ಕೆ ಕರೆದುಕೊಂಡು ಹೋಗಿರೋದು. ನಿಮಗೆ ಮಹಾರಾಷ್ಟ್ರದ ಸಂಭಾಜಿನಗರ ಜಿಲ್ಲೆಯಲ್ಲಿ ನಡೆದಂಥ ಘಟನೆ ಇದು. ನಿಮಗೆ ಕಾವಡ ಬೆಟ್ಟದ ತುದಿಯಲ್ಲಿ ನಿಂತಿರ್ತಕ್ಕಂಥ ಹುಡುಗ, ಕುನಲ್ ಅನ್ನೋ ಹುಡುಗ, ಜೊತೆಗೆ ತಾಯಿ ಸಂಗೀತ, ಜೊತೆಗೆ ತಂದೆ ಮುರಳೀಧರ್, ಇಬ್ಬರು ಕೂಡ ಪರಿತಪಿಸ್ತಾ ಇದ್ದಾರೆ. ಬೆಟ್ಟದ ಕೆಳ ನಿಂತ್ಕೊಂಡು ಮಗನೇ ಬಾರಪ್ಪ ಅಂತ ಓಡೋಡು ಮನೆಯಿಂದ ಬಂದಿದ್ದಾರೆ. ಏನಾಯ್ತು ಈ ಘಟನೆ, ಯಾಕೆ ಮಗನ ಜೊತೆ ತಂದೆ ತಾಯಿನೂ ಕೂಡ ಬೆಟ್ಟದಿಂದ ಕೆಳಗೆ ಬಿದ್ದರು, ಇವೆಲ್ಲವೂ ಕೂಡ ಬಹಳಷ್ಟು ಅಚ್ಚರಿ ಅನಿಸ್ಬಿಡುತ್ತೆ. ನಿಮಗೆ ಈ ಘಟನೆಯ ಬಗ್ಗೆ ಕೇಳ್ತಾ ಇದ್ದರೆ ಒಂದು ಕಡೆ ಕೋಪ ಉಕ್ಕು ಬಂದುಬಿಡುತ್ತೆ ಆ ಹುಡುಗನ ಬಗ್ಗೆ. ಆದರೆ ಅಲ್ಲಾದಂಥ ಹೈ ಡ್ರಾಮಾ, ನಿಮಗೆ ಅಗ್ನಿಶಾಮಕ ದಳ ಇತ್ತು, NDRF ಇತ್ತು, ಎಲ್ಲರೂ ಕೂಡ ಇದ್ದರು. ಆ ಹುಡುಗನನ್ನು ಉಳಿಸ್ಕೊಳ್ಳಿಕ್ಕೆ ಯಾಕೆ ಆಗಲಿಲ್ಲ ಅನ್ನೋದು, ಅದು ಕೂಡ ನಿಮಗೆ ಅಚ್ಚರಿಯಾದಂಥ ವಿಷಯ. ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ನೋಡಿ, ಕುನಲ್ ಅನ್ನೋ ಹುಡುಗ, ಆತ ಇತ್ತೀಚೆಗೆ ಒಂದು ಐಫೋನನ್ನು ಖರೀದಿ ಮಾಡಿದ್ದಾನೆ. ಐಫೋನ್ ಖರೀದಿ ಮಾಡಿದ್ರೆ ಸಾಕಾ, ಅದಕ್ಕೆ EMI ಕೂಡ ಕಟ್ಟಬೇಕಲ್ಲ. EMI ಮೊದಲನೇ ಕಂತಿಗೆ ಅವ್ರ ತಂದೆ ಜೊತೆಗೆ ಇತ್ತೀಚೆಗೆ ನೀನು EMI ಕಟ್ಟಬೇಕು, ನಾನು ಸಾಲಕ್ಕೆ ದುಡ್ಡು ಕೊಡು ಲೋನ್ಗೆ ಅಂತ ತಂದೆನ ಕೇಳಿದಾನೆ. ಆರಂಭದಲ್ಲಿ ತಂದೆ ಒಂದು ರೀತಿಯ ಕೋಪದಲ್ಲಿ ಮಾತನಾಡ್ಬಿಟ್ಟಿದ್ದಾರೆ, ಕಟ್ಟೋದಿಲ್ಲ ನಾನು, ನೀನು ತಗೊಂಡಿದ್ಯಾ ನೀನೇ ತೀರಿಸು ಅನ್ನೋ ಥರದಲ್ಲಿ ಅವರು ಕೋಪದ ಭರದಲ್ಲಿ ಹೇಳಿಬಿಟ್ಟಿರ್ತಾರೆ. ಈತ ಅದೇ ಕೋಪವನ್ನು ಮನಸ್ಸಿನಲ್ಲಿ ಇಟ್ಕೊಂಡು, ಜೊತೆಗೆ ನನಗೆ EMI ಕಟ್ಟಲಿಕ್ಕೆ ಆಗೋದಿಲ್ಲ, ಐಫೋನ್ ತೊಗೊಂಡ್ಬಿಟ್ಟಿದ್ದೀನಿ, ಒಂದಿಷ್ಟು ಜನ ಫ್ರೆಂಡ್ಸ್ಗಳಿಗೆಲ್ಲ ತೋರಿಸ್ಬೇಕಲ್ಲ, ಪ್ರತಿಷ್ಠೆ ಅಲ್ಲ, ಅದು ಒಂಥರ ಸಾಮಾಜಿಕ ಪ್ರತಿಷ್ಠೆ ಥರ ಆಗಿಬಿಟ್ಟಿದೆ ಅದು. ನಿಮಗೆ ಇನ್ಯಾರೋ ವರ್ಚುವಲ್ ಪ್ರಪಂಚದಲ್ಲಿ ನಾನು ಐಫೋನ್ ತೊಗೊಂಡಿದ್ದೀನಿ ಅಂತ ನಿಮಗೆ ಲೈಕ್ಸು ಕಮೆಂಟ್ಸು ಕೊಡೋರಿಗೋಸ್ಕರ ಕೆಲವೊಬ್ಬರು ಐಫೋನ್ ತೊಗೊಂಡ್ಬಿಟ್ಟಿರ್ತಾರೆ. ನಮ್ಮ ಯೋಗ್ಯತೆ ಏನು ಅಂತಲೂ ಕೂಡ ನೋಡ್ಕೊಂಡಿರಲ್ಲ. ಜೊತೆಗೆ ಈಗ ತಂದೆ ತಾಯಿಗೆ ಈ ರೀತಿಯಾಗಿ ಪೀಡಿಸೋದು. ನೋಡಿ, ಇದೇ ಮುರಳೀಧರ್, ಕುನಲ್ ಅವರ ತಂದೆ ಮುರಳೀಧರ್ ಅವರು ಮೊದಲಿಗೆ ಆರಂಭದಲ್ಲಿ ಲೋನ್ ಸಾಲ ಕಟ್ಟಲಿಕ್ಕೆ ಅಂತ ಅಪ್ಪನ ಹತ್ರ ಕೇಳಿದಾಗ ನೆಗ್ಲೆಕ್ಟ್ ಮಾಡ್ತಾರೆ, ಜೊತೆಗೆ ಸ್ವಲ್ಪ ಸಿಟ್ಟಿಂದ ಕೋಪದಲ್ಲೂ ಕೂಡ ಮಾತನಾಡ್ಬಿಡ್ತಾರೆ. ಅದಾದ ಮೇಲೆ ಅವನು ಇವತ್ತು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನೇರವಾಗಿ ಆ ಕಾವಡ ಬೆಟ್ಟಕ್ಕೆ ಹೋಗ್ತಾನೆ. ಇದೇ ನಮಗೆ ತೀಸ್ಗಾಂವ್ ಅನ್ನೋ ಪ್ರದೇಶ, ಮಹಾರಾಷ್ಟ್ರದ ತೀಸ್ಗಾಂವ್ನ ಒಂದು ಕಾವಡ ಬೆಟ್ಟ ಅಂತ ಇದೆ. ತುಂಬ ಎತ್ತರವಾದಂಥ ಪ್ರದೇಶ ಅದು, ಕಡಿದಾದಂಥ ಬೆಟ್ಟ, ಕೆಳಗೆ ಪ್ರಪಾತ ಕೂಡ ಇದೆ. ನೇರವಾಗಿ ಅಲ್ಲಿ ಹೋಗ್ತಾ ಇದ್ದೀನಿ ಅಂತಲೂ ಕೂಡ ಫೋನ್ ಕೂಡ ಮಾಡ್ತಾನೆ. ಆತ ತುದಿಗೆ ಹೋಗಿ ನಿಂತ್ಕೊಂಡಿದ್ದಾನೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ತಕ್ಷಣಕ್ಕೆ ಪೊಲೀಸ್ನವ್ರಿಗೂ ಕೂಡ ಸುದ್ದಿ ಕೊಡಲಾಗುತ್ತೆ, ಅಗ್ನಿಶಾಮಕ ದಳದವ್ರಿಗೂ ಕೂಡ ಸುದ್ದಿ ಕೊಡಲಾಗುತ್ತೆ, NDRF ಪಡೆ ಕೂಡ ಅಲ್ಲಿರುತ್ತೆ. ಕೆಳಗೆ ಆತ ತುದಿ ಹೋಗಿ ನಿಂತ್ಕೊಂಡಿದ್ದಾನೆ. ಆತನನ್ನು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಜೊತೆಗೆ ಮುರಳೀಧರಲ್ಲಿ ಓಡೋಡು ಬರ್ತಾರೆ, ಅವ್ರ ತಂದೆ ಸಂಗೀತ ಅವರು ಕೂಡ ಓಡೋಡು ಬರ್ತಾರೆ. ಆರಂಭದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ನಿರಂತರವಾಗಿ 3 ಗಂಟೆಗಳ ಕಾರ್ಯಾಚರಣೆ ಅದು. ಅಪ್ ಟು 1 ಗಂಟೆಯವರೆಗೂ ಕೂಡ ತಂದೆ ತಾಯಿ ಆತನನ್ನು ಹೇಗಾದರೂ ಮಾಡಿ ಕೆಳಗಿನಿಂದಲೇ ಮನವೊಲಿಸ್ಬೋದಾ ಅಂತೇಳಿ. ಒಂದು ಕಡೆ ಅಗ್ನಿಶಾಮಕ ದಳ, ಪೊಲೀಸರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಮೇಲೆ ಆ ಬೆಟ್ಟದ ತುದಿ ಹತ್ತಿರ ಹೋಗಿ ಒಂದಿಷ್ಟು ಜನರು, ಸ್ಥಳೀಯರು ಸೇರಿಕೊಳ್ತಾರೆ, ಗ್ರಾಮಸ್ಥರು ಸೇರಿಕೊಳ್ತಾರೆ. ಆತನಿಗೆ ಮನವೊಲಿಸೋ ಪ್ರಯತ್ನಗಳಂತೂ ಮಾಡಲಾಗತ್ತೆ. ಬೇಡ, ನಿನ್ನ ತಾಯಿ ಮುಖ ನೋಡು, ನಿನಗಿನ್ನೂ ಭವಿಷ್ಯ ಇದೆ, ನೀನು ಓದಬೇಕಾದಂಥ ಹುಡುಗ, ಯಾಕೆ ಐಫೋನ್ ಹುಚ್ಚಿಡ್ಕೊಂಡಿದ್ಯಾ, ಓಕೆ ನಿನಗೆ ಐಫೋನ್ ಬೇಕಾ. ಅವರು ಸಂಜಯ್ ಅನ್ನೋ ಫ್ರೆಂಡು, ಯಾರು ಈ ಮುರಳೀಧರ್ ಅವರ ಫ್ರೆಂಡ್, ಆತ ಮಾಜಿ ಪಂಚಾಯತ್ ಮೆಂಬರ್ ಅಂತೆ. ಅವರು ಕೂಡ ಇದನ್ನೆಲ್ಲವನ್ನು ಕೂಡ ಕಣ್ಣಾರೆ ಕಂಡಂಥ ಪ್ರತ್ಯಕ್ಷದರ್ಶಿ, ಐ ವಿಟ್ನೆಸ್, ಅವರು ಕೂಡ ಭಾಳಷ್ಟು ಮಾಹಿತಿಗಳನ್ನು ಹಂಚ್ಕೊಂಡಿದ್ದಾರೆ. ನಾನು ಅವನಿಗೆ ಹೇಳ್ತಾ ಇದ್ದೆ, ನಾನು ನಿನಗೆ ಐಫೋನ್ 15 Pro ಕೊಡಿಸ್ತೀನಿ, ದುಡ್ಡು ಕೂಡ ನಾವೇ ಕೊಡ್ತೀವಿ, ನೀನು ಬೇಡ ಈ ಥರದ ನಿರ್ಧಾರ ತೆಗೆದುಕೊಳ್ಬೇಡ ಅಂತ. ಆತ ಆ ಕಾವಡ ಬೆಟ್ಟ ಇದೆಯಲ್ಲ, ಅದ್ರ ತುದಿಗೆ ನಿಂತಿದ್ದಾನೆ. ತುಂಬ ಎಡ್ಜು, ನೀವು ಬಾಡಿನ ಬ್ಯಾಲೆನ್ಸ್ ಹಿಂದಕ್ಕೆ ಮಾಡಿಬಿಟ್ರೆ ಬಿದ್ದು ಬಿಡ್ತಾನೆ ಅವನು. ಅದು 1 ಗಂಟೆವರೆಗೂ ಕೂಡ ತಂದೆ ತಾಯಿ ಕೆಳಗಿನಿಂದಲೇ ಮನವೊಲಿಸಿದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅಗ್ನಿಶಾಮಕ ದಳದವರು, ಪೊಲೀಸ್ನವರು ಕೆಳಗೆ ಆತನಿಗೆ ಏನು ಬೆಡ್ ಏನು ಹಾಕಬೇಕು, ಆತ ಮಿಸ್ಸಾಗಿ ಬಿದ್ದರೆ ಅದನ್ನು ತೆಗೆದುಕೊಂಡು ಕರೆಕ್ಟಾಗಿ ಕೆಳಗೆ ಹಾಸುವಂಥ ಪ್ರಯತ್ನ ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಅವರು ರೋಪ್ಸ್ ತಗೊಂಡು ಹೋಗಿದ್ದಾರೆ, ಏನೇನು ಸಾಧ್ಯತೆಗಳಿದೆ ಅದೆಲ್ಲ ಮಾಡಿದ್ದಾರೆ. ಆದರೆ ಈತ ಭಾಳ ಖತರ್ನಾಕ್ ಮೈಂಡ್ ಇವಂದು. ಈ ಕುನಲ್ ಇದಾನಲ್ಲ, ಇವನೇನು ಮಾಡ್ತಾ ಇದ್ದಂತೆ, ಆ ಎಡ್ಜ್ ಇದೆಯಲ್ಲ, ಕಾರ್ನರ್ ಬರುತ್ತಲ್ಲ ನಮಗೆ, ಆ ಬೆಟ್ಟ, ಕಾವಡ ಬೆಟ್ಟದ ಕಾರ್ನರ್, ಅದನ್ನು ಆ ಪ್ಲೇಸ್ನ ಚೇಂಜ್ ಮಾಡ್ತಾ ಹೋಗೋದು. ಒಂದು ಅಂಚಿನಿಂದ ಇನ್ನೊಂದು ಹಂಚಿಗೆ, ಇನ್ನೊಂದು ಅಂಚಿನಿಂದ ಈ ಕಡೆ ಹಂಚಿಗೆ. ಅದು ಈ NDRFನವ್ರಿಗೆ ಮತ್ತು ಅಗ್ನಿಶಾಮಕ ದಳದವ್ರಿಗೆ ಗೊಂದಲಕ್ಕೀಡಾಗಿರೋದು. ಆ ಸಿಚುವೇಶನ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಗೊತ್ತಿಲ್ಲ.
ಕೊನೆಗೆ ತಂದೆ 1 ಗಂಟೆಗೆ ಮೇಲೆ ಹೋಗಿ ಹೇಗಾದರೂ ಮಾಡಿ ಅವನ್ನ ಕನ್ವೆ ಮಾಡೋಣ ಅಂತೇಳಿ ದೈಹಿಕವಾಗಿ ಆತನನ್ನು ತುದಿಗೆ ಹೋಗಿ ಕೈ ಹಿಡ್ಕೊಂಡು ರಕ್ಷಣೆ ಮಾಡ್ಲಿಕ್ಕೆ ಹೋಗ್ಬಿಟ್ಟಿದ್ದಾರೆ. ಮೋಸ್ಟ್ ಡೇಂಜರಸ್ ಅಟೆಂಪ್ಟ್ ಅಂತ ಹೇಳಿ ಕರಿತೀನಿ ನಾನು ಇದನ್ನ. ಯಾಕೆಂದರೆ ಈಗಾಗಲೇ ಆತ ಅಪ್ಪನ ಮೇಲೆ ಕೋಪ ಇದೆ, ಅವನಿಗೆ ತಾಯಿ ಮೇಲೆ ಕೋಪ ಇದೆ, ಮನಸ್ಸು ಸ್ಥಿಮಿತವಾಗಿಲ್ಲ, ಅಗ್ರೆಷನ್ ಜಾಸ್ತಿ ಇದೆ. ಅವನಿಗೆ ಯಾರ ಮೇಲೆ ಕೋಪ ಇದೆಯೋ ಅವರೇ ಹೋಗಿ ಆತನನ್ನು ರಕ್ಷಣೆ ಮಾಡೋದಿದೆಯಲ್ಲ, ಅದಕ್ಕೆ ನಾನು ಹೇಳಿದ್ದಿದ್ದು ಅವನು ಒಂಥರ ಅಟ್ಯಾಕಿಂಗ್ ಮೋಡ್ನಲ್ಲಿ ಇರ್ತಾನೆ ಅವನು. ನೋಡಿ, ಈಗ ಅವ್ರ ತಂದೆ, ನೀವು ಆ ಸೀನ್ನ ತುಂಬ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಆ ತುದಿಗೆ ಎಡ್ಜಲ್ಲೋ ನಿಂತ್ಕೊಂಡಿದ್ದಾನೆ, ತಂದೆ ಬಾರಪ್ಪ ಪ್ಲೀಸ್ ಅಂತೇಳಿ ಭಾಳ ರಿಕ್ವೆಸ್ಟ್ ಮಾಡಿಕೊಂಡು ಆತನ ಕೈ ಹಿಡಿದು ಕರ್ಕೊಳ್ಳೋಕೆ ಹೋಗ್ತಾರೆ. ಅಲ್ಲೇ ಸ್ವಲ್ಪ ದೂರದಲ್ಲಿ ತಾಯಿನೂ ಕೂಡ ಅಳ್ತಾ ಬಿಕ್ಕಿ ಬಿಕ್ಕಿ ಅಳ್ತಾ ಪಕ್ಕದಲ್ಲಿ ಕೂತ್ಕೊಂಡು ಈ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಏನಾಗ್ಬಿಡುತ್ತೆ, ಕೈ ಹಿಡ್ಕೊಂಡು ಅವ್ರ ತಂದೆ ಈ ಕಡೆ ಕೇಳ್ಕೊಳ್ಳೋಕೆ ಹೋಗ್ತಾರೆ, ಅವನು ಕೂಡ ಕಾಲನ್ನು ಎಡ್ಜು, ಆ ಡೌನ್ ಎಡ್ಜ್ ಇರುತ್ತಲ್ಲ ಅದಕ್ಕೆ ಗಟ್ಟಿಯಾಗಿ ಒಂದು ಕಾಲನ್ನು ಮೆಟ್ಟಿಬಿಡ್ತಾನೆ. ಅವಾಗ ಅವನಿಗೆ ಎನರ್ಜಿ ನಿಮಗೆ ಹಿಂದಕ್ಕೆ ಬಂದುಬಿಡುತ್ತೆ. ಅವನಿಗೆ ತಂದೆನೂ ಕೂಡ ಹೇಳ್ಕೊಂಬಿಡ್ತಾನೆ. ಅವನು ತಂದೆ ಆ ಕಡೆ ಹೇಳ್ಕೊಳಕ್ಕೆ ಹೋಗ್ತಾ ಇದ್ದಾರೆ, ಆ ಬ್ಯಾಲೆನ್ಸ್ ತಪ್ಪಿ ಮಗ ಕೆಳಗೆ ಬೀಳ್ತಾನೆ, ಅದ್ರ ಜೊತೆ ಕೈ ಹಿಡ್ಕೊಂಡು ತಂದೆನೂ ಕೂಡ ಪ್ರಪಾತಕ್ಕೆ ಬಿದ್ದು ಬಿಡ್ತಾರೆ. ಪ್ರಾಣ ಪಕ್ಷಿ ಕ್ಷಣಾರ್ಧದಲ್ಲೇ ಹಾರು ಹೋಗಿಬಿಡುತ್ತೆ. ಇದನ್ನೆಲ್ಲವನ್ನು ಕೂಡ ಕಣ್ಣಾರೆ ನೋಡ್ತಾ ಇದ್ದಂಥ ತಾಯಿ ಪರಿಸ್ಥಿತಿ ಏನಾಗ್ಬೇಡ, ಇಡೀ ಕುಟುಂಬ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂಥ ಕುಟುಂಬ ನನ್ನ ಕಣ್ಣು ಮುಂದೆ ಆಗ ಈ ರೀತಿಯಾಗಿ ಹೋಗಿಬಿಟ್ರೆ, ಕೈ ಬಿಟ್ಟು ಹೋಗಿಬಿಟ್ರೆ ಯಾವ ರೀತಿ ಆಗಬೇಡ. ಅವರು ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ಅವ್ರ ತಾಯಿ ಪಾಪ, ಗಂಡನೂ ಇಲ್ಲ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂಥ ಮಗನೂ ಇಲ್ಲ, ತಕ್ಷಣಕ್ಕೆ ಅವರು ಹೋಗಿ ಜಂಪ್ ಮಾಡಿಬಿಡ್ತಾರೆ. ಇನ್ನೇನು ನಾನು ಬದುಕಿದ್ದು ಏನು ಅನ್ನೋ ರೀತಿಯಾಗಿ ಅಲ್ಲೆಲ್ಲವೂ ಕೂಡ ವಿಫಲ ಆಯಿತು. NDRFದು ಅವ್ರು ಏನೇ ಕಾರ್ಯಾಚರಣೆ ಮಾಡಿದ್ರು, ಪೊಲೀಸ್ನವ್ರು ಏನೇ ಕಾರ್ಯಾಚರಣೆ ಮಾಡಿದ್ರು, ಸ್ಥಳೀಯರು ಏನೇ ಮನವೊಲಿಸ್ಲಿಕ್ಕೆ ಪ್ರಯತ್ನ ಪಟ್ಟರು, ಎಲ್ಲವೂ ಕೂಡ ವಿಫಲ ಆಯಿತು. ಕೇವಲ ಐಫೋನ್ ಅನ್ನೋ ಹುಚ್ಚು. ನಾನು ಅದನ್ನೇ ಹೇಳ್ತಾ ಇದ್ದೆ ನಿಮಗೆ. ಈ ಐಫೋನ್ ಕೆಲವೊಬ್ಬರಿಗೆ ಅದೊಂಥರ ಸಾಮಾಜಿಕ ಪ್ರತಿಷ್ಠೆ, ಸಾಮಾಜಿಕ ಗೌರವ, ನನಗೆ ಯಾರೋ ಒಬ್ಬರು ರೆಸ್ಪೆಕ್ಟ್ ಕೊಡ್ತಾರೆ. ರೆಸ್ಪೆಕ್ಟ್ ಅದಲ್ಲ, ನೀವು ಐಫೋನ್ ತೆಗೆದುಕೊಂಡ್ಬಿಟ್ರೆ ರೆಸ್ಪೆಕ್ಟ್ ಬರೋದಿಲ್ಲ. ಜ್ಞಾನ ಸಂಪಾದಿಸಬೇಕು, ಏನಾದರೂ ಸಾಧನೆ ಮಾಡಬೇಕು, ಜೊತೆಗೆ ನಿಮ್ಮ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಇರಬೇಕು, ಮೋಸ್ಟ್ ಇಂಪಾರ್ಟೆಂಟ್. ನೀವು ಐಫೋನ್ ತೊಗೊಂಡು ಅದಕ್ಕೆ EMI ನೀವು ಇತ್ತೀಚೆಗೆ ಐಫೋನ್ನವರು ಕೂಡ 0 EMI ಅಂತ ಮಾಡಿಬಿಟ್ಟಿದ್ದಾರೆ. ನಾನು ಕಂಪ್ನಿ ದೂರ್ಲಿಕ್ಕೆ ಹೋಗ್ತಾ ಇಲ್ಲ, ಬಟ್ ಆದರೆ ನೀವೆಲ್ಲರೂ ಕೂಡ ಹೇಗೆ ಹೋಗಿ ಹಳ್ಳಕ್ಕೆ ಬೀಳ್ತೀರಿ ಅಂತ. ಈ ಹುಡುಗಂದು ಅದೇ ಕತೆ. ಐಫೋನ್ ಮೇಲೆ ಯಾವ ಮಟ್ಟಿಗೆ ಗೀಳು ಇಟ್ಕೊಂಡಿದ್ದಾರೆ. ನಮ್ಮ ಆರ್ಥಿಕ ಪರಿಸ್ಥಿತಿ, ನಮ್ಮ ಯೋಗ್ಯತೆ ಅದನ್ನು ತೀರಿಸ್ಲಿಕ್ಕೆ ನಮ್ಮ ಕೈಲಿ ಆಗುತ್ತಾ? ಅವರು 0 EMI ಕೊಡ್ತಾರೆ, ಓಕೆ, ಅದಾದಮೇಲೆ ಅದನ್ನು ಲೋನ್ ತೀರಿಸೋರು ಯಾರು? ನೀವು ತಿಂಗಳಿಗೆ 10,000 ರೂಪಾಯಿ EMI ಬರ್ತಾ ಇದ್ದರೆ ನಿಮಗೆ 20,000 ರೂಪಾಯಿ ಸಂಬಳ, ಅದಾದಮೇಲೆ ಕಷ್ಟ ಗೊತ್ತಾಗುತ್ತೆ ನಿಮ್ಗೆ ಐಫೋನ್ದು ಏನು ಅಂತ ಹೇಳಿ. ನೀವು ಅದನ್ನು ತಗೊಳ್ಬೇಕು, ಒಂದು ಸೆಲ್ಫಿ, ಮಿರರ್ ಸೆಲ್ಫಿ ಇಮೇಜ್ ಹಾಕಬೇಕು, ಲೈಕ್ಸು ಕಮೆಂಟ್ಸು, ಈ ವರ್ಚುವಲ್ ಪ್ರಪಂಚದಲ್ಲಿ ಸಿಗ್ತಾ ಇರ್ತಕ್ಕಂಥ ನಿಮಗೆ ಆತ್ಮತೃಪ್ತಿ ಏನಿದೆಯಲ್ಲ, ಅದರಿಂದ ಹೊರಗೆ ಬರಬೇಕು. ಅವ್ರು ನಿಮ್ಮ ಲೋನ್ ತೀರಿಸಲ್ಲ, ನಿಮ್ಮ ಲೈಕ್ಸ್ ಕಮೆಂಟ್ಸ್ ಕೊಡೋರು, ನೀವು ಅದೇ EMIಗೆ ಸಾಲ ಕೇಳಿದ್ರು ಕೊಡೋಲ್ಲ, ಮತ್ತು ತಂದೆ ತಾಯಿಗಳೇ ಮುಂದೆ ಬರಬೇಕು. ನಿಮ್ಮ ಶೋಕಿಗಳಿಗೋಸ್ಕರ, ನಿಮ್ಮ ಆನಂದಕ್ಕೋಸ್ಕರ. ಖಂಡಿತ ನಿಮ್ಮ ಯೋಗ್ಯತೆ ಇದೆಯಾ, ಸಾಮರ್ಥ್ಯ ಇದೆಯಾ, ಓಕೆ ನಾನು ಕಟ್ತೀನಿ ಅನಿಸುತ್ತಾ, ಏನು ಬೇಕಾದರೂ ಎಂಜಾಯ್ ಮಾಡಿ, ಏನು ಬೇಕಾದರೂ ಲೈಫಲ್ಲಿ ನಿಮಗೆ ಯಾವ್ದು ಖುಷಿ ಅನಿಸುತ್ತೋ ನಿಮ್ಮ ಯೋಗ್ಯತೆ, ಅದೇ ನಾನು ಹೇಳಿದ್ನಲ್ಲ, ಅದನ್ನು ಆರ್ಥಿಕವಾಗಿ ನೀವು ಎಫಿಷಿಯೆಂಟ್ ಇದ್ದೀರಾ, ತಗೊಳ್ಳಿ, ಏನು ಬೇಕಾದರೂ ಮಾಡಿ. ಕೆಲವೊಂದು ಸರಿ ಗ್ಯಾಜೆಟ್ಸ್ಗಳು ಹೇಗಾಗುತ್ತೆ ಅಂದರೆ, ನಾನು ಅದೇ ಹೇಳಿದೆ, ನಿಮ್ಗೆ ಯಾರೋ ಫ್ರೆಂಡ್ಸ್ಗಳ ಮುಂದೆ ನೀವು ತೋರಿಸ್ಕೊಳ್ಳೋದಕ್ಕೋಸ್ಕರ, ಪ್ರತಿಷ್ಠೆಗೋಸ್ಕರ ತೆಗೆದುಕೊಂಡ್ರೆ ನಿಮಗೆ ಇನ್ನೊಂದು ವರ್ಷ ಬಿಟ್ಟರೆ ಅದೇ ಐಫೋನ್ ಹಳೇದಾಗುತ್ತೆ, ಮತ್ತಾವುದೋ ಇನ್ನೊಂದು ಅಪ್ಡೇಟೆಡ್ ಮೊಬೈಲ್ ಬರುತ್ತೆ, ನಿಮಗೆ ಅದರ ಮೇಲೆ ಆಸೆ ಬರುತ್ತೆ. ಆದರೆ ಇದ್ರ ಲೋನ್ ನಿಮಗೆ ಕೊಟ್ಟಂಥ ನೋವಿದೆಯಲ್ಲ, ಅದು ಹಾಗೆ ಉಳಿಯುತ್ತೆ. ನಿಮಗೆ ಇವೆಲ್ಲವನ್ನೂ ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಈ ಘಟನೆ ಅಂತೂ ನಿಜಕ್ಕೂ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಪಾಠ ಅನಿಸ್ಬಿಡುತ್ತೆ. ಪ್ರತಿ ಬಾರಿಯೂ ಕೂಡ ಈ ಥರದ ಸಣ್ಣ ಪುಟ್ಟ ಎಡವಟ್ಟುಗಳನ್ನು ಇಂದಿನ ಯುವ ಸಮಾಜ ಮಾಡ್ಕೊಳ್ತಾ ಇದೆಯಲ್ಲ ಅಂತ. ಇಂದಿನ ಜೆನ್ಜಿ ಯುವಕರು ಯಾವುದೋ ಒಂದು ಅಂಧ ಆಸೆಗೆ ಬಿದ್ದು ಪ್ರಾಣಕ್ಕಿಂತ ಹೆಚ್ಚಾಗಿ, ನೋಡಿ, ಇಡೀ ಕುಟುಂಬ ಹೋದಂಥ ತಂದೆ ತಾಯಿ ಇಬ್ಬರು ಕೂಡ ವಾಪಸ್ ಬರೋದಿಲ್ಲ. ಈ ವ್ಯಕ್ತಿ ಹಾಳಾಗೋಗ್ಲಿ, ಅವ್ರ ತಂದೆ ತಾಯಿನೂ ಕರ್ಕೊಂಡು ಹೋಗ್ಬಿಟ್ನಲ್ಲಪ್ಪ ಅನ್ನೋ ಕೋಪ ಎಲ್ರಿಗೂ ಸಹಜವಾಗಿ ಉಕ್ಕು ಬರೋದು ಈ ಥರದ ಘಟನೆಗಳನ್ನ ನೋಡಿದಾಗ. ನಿಜಕ್ಕೂ ಬೇಸರವಾಗುತ್ತೆ. ಆಮೇಲೆ ನನಗೆ ಕೊನೆಯದಾಗಿ ಈ ಘಟನೆಯಲ್ಲಿ ಏನು ಅನಿಸ್ತು ಅಂದರೆ, ಅಟ್ಲೀಸ್ಟ್ ಅವ್ರ ತಂದೆನ ಮೇಲೆ ಕಳಿಸ್ಲೇಬಾರ್ದಿತ್ತು, ತಾಯಿನೂ ಕಳಿಸ್ಬಾರ್ದಿತ್ತು. ನಿಮಗೆ ಇದನ್ನು ತುಂಬ ಸೂಕ್ಷ್ಮವಾಗಿ ಪೊಲೀಸ್ನವರು, NDRFನವರು ಹ್ಯಾಂಡ್ಲ್ ಮಾಡ್ಬೋದಿತ್ತು ಅಂತ. ಯಾರೋ ಒಬ್ಬರು ಫಿಸಿಕಲ್ ಕೌನ್ಸಿಲರ್ನೋ ಅಥವಾ ಸೈಕಾಲಜಿಕಲ್ ಕೌನ್ಸಿಲರ್ನೋ ಯಾರನ್ನಾದರೂ ಒಬ್ಬರನ್ನ ಕಳಿಸಿದ್ರೆ ಅವ್ರಿಗೆ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಅವ್ನ ಮೈಂಡ್ನ ಡೈವರ್ಟ್ ಮಾಡ್ಬೋದಿತ್ತು. ಸ್ವಲ್ಪ ಅವನಿಗೇನಾದರೂ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋ ರೀತಿಯಾಗಿ ಅವ್ರಿಗೆ ಈ ಥರದ ಕೇಸ್ಗಳನ್ನ ಹೇಗೆ ಹ್ಯಾಂಡ್ಲ್ ಮಾಡೋದು ಅಂತ ಗೊತ್ತಿರುತ್ತೆ. ನೀವು ತಂದೆನ ಅವ್ರ ಹತ್ರಕ್ಕೆ ಬಿಟ್ಟಿದ್ದೀಯಲ್ಲ, ಅದು ದೊಡ್ಡ ತಪ್ಪು ಅಂತ ನನಗನ್ಸುತ್ತೆ. ಈ ಘಟನೆಯಿಂದ ಪಾಠ ಕಲಿಬೇಕಾಗಿದ್ದು ಬಹಳಷ್ಟಿದೆ. ನಿಮಗೇನು ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ಸ್ನ ತಿಳಿಸಿ ಅಂತ ಹೇಳ್ತಾ
ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.